ಹಲೋ ವಿದ್ಯಾರ್ಥಿಗಳೇ, ಇತಿಹಾಸ ವಿಷಯದ ತರಗತಿಗೆ ತಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಅಧೀನದಲ್ಲಿ ಬರ್ತಕ್ಕಂತಹ ಎಲ್ಲ BA ವಿದ್ಯಾರ್ಥಿಗಳ ತೃತೀಯ ಸೆಮಿಸ್ಟರ್ಗೆ ಸಂಬಂಧಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪಾಠವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಟಾಪಿಕ್ಕು ವೆಸ್ಟರ್ನ್ ಆ್ಯಂಡ್ ಸಬಾಲ್ಟರ್ನ್ ರೈಟಿಂಗ್ ಇನ್ ಇಂಡಿಯಾ ಅಂತೇಳಿ. ಸ್ಪೆಷಲಿ ನಾನು ಇವತ್ತು ಸಬಾಲ್ಟರ್ನ್ ತರಗತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಹನುಮಂತಪ್ಪ KY, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ, ಗೌರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್ BD ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ತೃತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಒಂದು ಆನ್ಲೈನ್ ತರಗತಿ ಆಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ತರಗತಿಯನ್ನು ಕಂಪ್ಲೀಟಾಗಿ ವೀಕ್ಷಣೆ ಮಾಡಿ ಮತ್ತು ಇದರ ಲಾಭವನ್ನು ಪಡೆದುಕೊಳ್ಳಿ. ಇದು ವೆಸ್ಟರ್ನ್ ಆ್ಯಂಡ್ ಸಬಾಲ್ಟರ್ನ್ ರೈಟಿಂಗ್ಸ್ ಇನ್ ಇಂಡಿಯಾ BA ಇತಿಹಾಸ ಸೆಮಿಸ್ಟರ್ 3 RCUB ಬೆಳಗಾವಿ ಈ ವಿದ್ಯಾರ್ಥಿಗಳಿಗೆ. ಮತ್ತು ಸೆಷನ್ ಬಂದು ಇದು 10th ಸೆಷನ್ ಆಗಿದೆ. ವೆಸ್ಟರ್ನ್ ಆ್ಯಂಡ್ ಸಬಾಲ್ಟರ್ನ್ ರೈಟಿಂಗಲ್ಲಿ ಸಬಾಲ್ಟರ್ನ್ ರೈಟಿಂಗ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ಒಂದು ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಈ ಸಬಾಲ್ಟರ್ನ್ ರೈಟಿಂಗ್ಸ್ ಅಥವಾ ಕೆಳಸ್ತರದ ಬರವಣಿಗೆಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದರ ಔಟ್ಕಮ್ಸ್ ನೋಡೋದಾದರೆ ಇಲ್ಲಿ ಸಬಾಲ್ಟರ್ನ್ ರೈಟಿಂಗ್ಸ್ ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಮೀನಿಂಗ್ ಇರ್ಬೋದು ಅಥವಾ ಅದರ ನೇಚರ್ ಗೊತ್ತಾಗುತ್ತೆ. ಸೊ ಅದಾದ ನಂತರ ಸಬಾಲ್ಟರ್ನ್ ಇತಿಹಾಸ ಬರವಣಿಗೆ ಹೇಗೆ ಬೆಳವಣಿಗೆಯನ್ನು ಹೊಂದಿತು ಮತ್ತು ಹೇಗೆ ಉಗಮ ಆಯಿತು ಅಂತಕ್ಕಂತಹ ಮಾಹಿತಿ ಸಿಗುತ್ತೆ. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸಬಾಲ್ಟರ್ನ್ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅವೈಲೇಬಲ್ ಇರತಕ್ಕಂಥ ಸೋರ್ಸಸ್ ಅಥವಾ ಅದಕ್ಕೆ ಸಂಬಂಧಿಸಿ ಬಂದಿರತಕ್ಕಂಥ ಪುಸ್ತಕಗಳ ಮಾಹಿತಿ ಸಿಗುತ್ತೆ. ಇನ್ನು ದಿ ಸರ್ವೆ ಆಫ್ ಅರ್ಲಿ ಕಾಂಟ್ರಿಬ್ಯೂಷನ್ ಆಫ್ ಸಬಾಲ್ಟರ್ನ್ ಹಿಸ್ಟ್ರಿ ರೈಟಿಂಗ್ ಇನ್ ಇಂಡಿಯಾ ಅಂಥೇಳಿ ಪ್ರಾರಂಭದ ಬೆಳವಣಿಗೆಗಳು ಅಥವಾ ಕೊಡುಗೆಗಳನ್ನು ನಾವು ನೋಡ್ತೇವೆ. ಸಬಾಲ್ಟರ್ನ್ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕ್ರಿಟಿಸಿಸಮ್ ಮತ್ತು ರೆಸ್ಪಾನ್ಸ್ ಅನ್ನು ನೋಡುವ, ವಿಮರ್ಶೆ ಮತ್ತು ಪ್ರತಿಕ್ರಿಯೆಗಳು ಹೇಗೆ ಬಂದು ಅಂತಕ್ಕಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಸಬಾಲ್ಟರ್ನ್ ಅಂತೇಳಿ. ಸಬಾಲ್ಟರ್ನ್ ಅಂತಂದರೆ ಕೆಳ ಹಂತ ಅಂತೇಳಿ ಕರಿತೀವಿ, ಕೆಳಸ್ತರ ಅಂತ ಕರಿತೀವಿ. ಸೊ ಸಬಾಲ್ಟರ್ನ್ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅದರ ಅರ್ಥ ಮತ್ತು ಕಲ್ಪನೆ ಹೇಗೆ ಉಟ್ಕೊಳ್ತು ಅನ್ನೋಂಥದ್ದು ನೋಡೋದಾದರೆ, ಸಬಾಲ್ಟರ್ನ್ ಅಂದರೆ ಏನು? ಸಬಾಲ್ಟರ್ನ್ ಸ್ಟ್ಯಾಂಡ್ ಫಾರ್ ಆಫ್ ಇನ್ಫೀರಿಯರ್ ರ್ಯಾಂಕ್ ಆರ್ ಸ್ಟೇಟಸ್ ಅಂತ ಕರಿತೀವಿ. ಇನ್ಫೀರಿಯರ್ ರ್ಯಾಂಕ್ ಅಂತಂದರೆ ಏನು ಅಂದರೆ ಕೆಳ ಹಂತದ ಶ್ರೇಣಿ ಅಥವಾ ದರ್ಜೆ ಅಂತೇಳಿ ಕರಿತೀವಿ. ಸೊ ಸಬಾರ್ಡಿನೇಟ್ ಅಂತಲೂ ಕೂಡ ಕರಿತೀವಿ. ಅಧೀನತೆ ಅಂದರೆ ಇನ್ನೊಬ್ಬರ ಕೈ ಕೆಳಗೆ ಅಧೀನವಾಗಿರ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಶ್ರೇಣಿಯ ಕೆಳಗೆ ಇರ್ತಕ್ಕಂಥದ್ದು, ಇನ್ನೊಬ್ಬರ ಅಧಿಕಾರದ ಕೆಳಗೆ ಇರ್ತಕ್ಕಂಥದ್ದು, ಅವರ ಅಥಾರಿಟಿ ಅಥವಾ ಆಕ್ಷನ್ ಕೆಳಗೆ ಇರ್ತಕ್ಕಂಥದ್ದು ಸಬಾಲ್ಟರ್ನ್ ಅದರ ಒಂದು ಅಕ್ಷರಶಃ ಅರ್ಥ ಅಂತೇಳಿ. ಇನ್ನು ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಸಬಾಲ್ಟರ್ನ್ ಅಂತಂದರೆ ಹಿಸ್ಟ್ರಿ ಫ್ರಮ್ ಬಿಲೋ ಅಂತೇಳಿ, ಅಂದರೆ ಇತಿಹಾಸ ಕೆಳಗಿನಿಂದ ಆರಂಭ ಆಗಬೇಕು, ಕೆಳ ವರ್ಗದವರಿಂದ ಆರಂಭ ಆಗಬೇಕು. ಇಲ್ಲಿ ನಾವು ನೋಡ್ತೀವಿ ಇತಿಹಾಸ ಬರವಣಿಗೆಗಳಲ್ಲಿ ಭಾಳಷ್ಟು ಇಸಮ್ಸನ್ನು ನಾವು ನೋಡ್ತೀವಿ. ಬೇರೆ ಬೇರೆಯ ಬರವಣಿಗೆಯ ರೀತಿಗಳು, ವಿಧಾನಗಳು ನಾವು ಕಾಣುತ್ತೇವೆ. ನಮ್ಮ ಭಾರತದಲ್ಲಿ ನೋಡೋದಾದರೆ ಕಲೋನಿಯಲ್ ಹಿಸ್ಟ್ರಿ ಅಂತ ಕರಿತೀವಿ, ವಸಾಹತುಶಾಹಿ ಇತಿಹಾಸ ಅಂತೇಳಿ. ಆಮೇಲೆ ನ್ಯಾಷನಲಿಸ್ಟ್ ಬರೆದಿರ್ತಕ್ಕಂತಹ ಇತಿಹಾಸ ಇರ್ಬೋದು, ಕಮ್ಯುನಿಸ್ಟ್ ಇತಿಹಾಸ ಇರ್ಬೋದು. ಸೊ ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಇತಿಹಾಸ. ನ್ಯಾಷನಲಿಸ್ಟ್ ಅಂತಂದರೆ ಭಾರತದ ರಾಷ್ಟ್ರೀಯವಾದತ್ವವನ್ನು ಇಟ್ಟುಕೊಂಡು ಬರೆದಿರ್ತಕ್ಕಂಥದ್ದು, ಹಾಗಾಗಿ ಭಾರತದ ಪರವಾಗೇ ಇರುತ್ತೆ. ವಸಾಹತುಶಾಹಿ ಅಂತಂದರೆ ಬ್ರಿಟಿಷರು ಬರೆದಿರ್ತಕ್ಕಂತಹ ಇತಿಹಾಸ, ಹಾಗಾಗಿ ಅವರ ಫೇವರಿಸಮ್ ಸಾಮಾನ್ಯವಾಗಿ ಬ್ರಿಟಿಷರ ಪರವಾಗಿ ಇರ್ತಾ ಇತ್ತು. ಆದರೆ ಇಲ್ಲಿ ಸಬಾಲ್ಟರ್ನ್ ಇತಿಹಾಸ ಅಂತಂದರೆ ಕೆಳವರ್ಗದವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಕೆಳವರ್ಗದವರು ಅಂದರೆ ಯಾರು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ ನಿಮಗೆ. ಅವರನ್ನು ದೃಷ್ಟಿಯಾಗಿ ಇಟ್ಟುಕೊಂಡು ಬರೆದಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಇತಿಹಾಸ ನೋಡಿದಾಗ ಪ್ರತಿಯೊಂದು ಕಾಲದಲ್ಲೂ ಕೂಡ ಏನ್ಷಿಯಂಟ್ ತಗೊಳ್ಳಿ, ಮಿಡಿವಲ್ ತಗೊಳ್ಳಿ, ಮಾಡರ್ನ್ ತಗೊಳ್ಳಿ, ಎಲ್ಲ ಕಾಲದಲ್ಲೂ ಕೂಡ ಉನ್ನತ ವರ್ಗದವರನ್ನು ಮಾತ್ರ ತೋರಿಸ್ತಾ ಇದ್ದರು ಹೆಚ್ಚಾಗಿ. ಉನ್ನತ ವರ್ಗದವರು ಅಂದರೆ ಯಾರು? ರಾಜ ಇರ್ಬೋದು, ಮಹಾರಾಜ ಇರ್ಬೋದು, ಚಕ್ರವರ್ತಿ ಇರ್ಬೋದು, ಅವರ ಮಂತ್ರಿಮಂಡಲ ಇರ್ಬೋದು, ಪ್ರಧಾನಮಂತ್ರಿಗಳು ಇರ್ಬೋದು, ಅಥವಾ ಪುರೋಹಿತಶಾಹಿ ಇರ್ಬೋದು. ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇತಿಹಾಸ ರಚನೆ ಆಗಿತ್ತು. ಇದು ಒಂದು ಮುಖ ಆಗುತ್ತೆ.
ಬಟ್ ಇನ್ನೊಂದು ಮುಖ ಅಂತಂದಾಗ ಅವರ ಕಾಲದಲ್ಲಿ ಜನರು ಹೇಗಿದ್ದರು, ಸಾಮಾನ್ಯರ ಪರಿಸ್ಥಿತಿ ಹೇಗಿತ್ತು, ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು, ಸಾಮಾಜಿಕ ಸ್ಥಾನಮಾನಗಳು ಹೇಗಿದ್ವು, ಸೊ ಇದರ ಬಗ್ಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ತುಂಬ ಕಡಿಮೆನೇ ಇತ್ತು. ಹಾಗಾಗಿ ನಾವು ಉನ್ನತ ವರ್ಗದವರ ಬಗ್ಗೆ ಅಧ್ಯಯನವನ್ನು ಮಾಡಿದಾಗ ಒಂದು ವರ್ಗ ಈ ಇನ್ನೊಂದು ಮುಖ ಆಗಿರ್ತಕ್ಕಂಥ ಸಾಮಾನ್ಯರ ಬಗ್ಗೆನೂ ಕೂಡ ಯೋಚನೆಯನ್ನು ಮಾಡೋದಕ್ಕೆ ಆರಂಭ ಮಾಡಿತು. ಹಾಗಾಗಿ ಇಲ್ಲಿ ಹುಟ್ಟುಕೊಂಡಿದ್ದು ಈ ಸಬಾಲ್ಟರ್ನ್ ಥಿಯರಿ ಅಥವಾ ಸಬಾಲ್ಟರ್ನ್ ಇತಿಹಾಸ ವರ್ಗ ಅಂತೇಳಿ. In other words, it refer to subordination of class, caste, gender, race, language and culture ಅಂತೇಳಿ ಕರೀತಾರೆ. ಇಲ್ಲ ಇನ್ನೊಂದು ವರ್ಗದಲ್ಲಿ ನೋಡಿದರೆ ಸಬಾರ್ಡಿನೇಷನ್ ಅಂತಂದರೆ ಯಾವದಲ್ಲಿ ಅಧೀನತೆ ಅಥವಾ ಆಧಿಪತ್ಯದ ಕೆಳಗೆ ಜನರು ಇದ್ದರು, ಅದರಲ್ಲಿ ದರ್ಜೆ ಇರ್ಬೋದು ಅಥವಾ ಜಾತಿ ಜನಾಂಗ ಇರ್ಬೋದು ಅಥವಾ ಜೆಂಡರ್ ಇರ್ಬೋದು, ರೇಸ್, ಲ್ಯಾಂಗ್ವೇಜ್, ಕಲ್ಚರ್ ಇವೆಲ್ಲದರಲ್ಲೂ ಕೂಡ ಕೆಳವರ್ಗದಲ್ಲಿದ್ದಂತಹ ಜನಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಈ ಸಬಾಲ್ಟರ್ನ್ ಆಗಿರುತ್ತೆ. ಇಟ್ ಆಲ್ಸೋ ಇಂಡಿಕೇಟ್ಸ್ ಟು ದೋಸ್ ಗ್ರೂಪ್ ಇನ್ ಸೊಸೈಟಿ ಹೂ ಆರ್ ಸಬ್ಜೆಕ್ಟ್ ಟು ದಿ ಡಾಮಿನೇಷನ್ ಆಫ್ ರೂಲಿಂಗ್ ಕ್ಲಾಸಸ್ ಅಂತೇಳಿ. ಅಂದರೆ ರೂಲಿಂಗ್ ಕ್ಲಾಸಸ್ ಅಥವಾ ಆಳ್ವಿಕೆಯ ವರ್ಗದ ಒಂದು ಪ್ರಬಲತೆ ಏನಿತ್ತು, ಸೊ ಇನ್ನೊಬ್ಬರ ಮೇಲೆ ಅವರು ಪ್ರಾಬಲ್ಯತೆಯನ್ನು ಸಾಧಿಸಿದ್ರು. ಸೊ ಅಂಥವರ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಕೈಗೊಳ್ಳಲಾಗ್ತಾ ಇತ್ತು. ನಾನು ಆಗಲೇ ಹೇಳ್ತಾ ಇದ್ದರೆ ಈ ಸಬಾಲ್ಟರ್ನ್ ಯಾರ ಬಗ್ಗೆ ಅಧ್ಯಯನ ಮಾಡ್ತದೆ, ಹಾಗಾದರೆ ಕೆಳವರ್ಗಗಳು ಅಂದರೆ ಯಾರು ಅಂತೇಳಿದರೆ ಇಲ್ಲಿ ಇನ್ ಜನರಲ್ ಸಬಾಲ್ಟರ್ನ್ ಕ್ಲಾಸಸ್ ಇನ್ಕ್ಲೂಡ್ ಪೀಸೆಂಟ್ಸ್, ವರ್ಕರ್ಸ್ ಆ್ಯಂಡ್ ಅದರ್ ಗ್ರೂಪ್ ಹೂ ಹ್ಯಾವ್ ಬಿನ್ ಡಿನೈಡ್ ಅಕ್ಸೆಸ್ ಟು ಹೆಜಿಮೋನಿಕ್ ಪವರ್ ಅಂತೇಳಿ. ಅಂದರೆ ರೈತ ವರ್ಗ ಏನಿತ್ತು ಅಥವಾ ಕೂಲಿಕಾರರ ವರ್ಗ, ಕೆಲಸಗಾರರ ವರ್ಗ, ಸೊ ಇನ್ನಿತರ ವರ್ಗಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಕಲ್ಪನೆಯೇ ಈ ಸಬಾಲ್ಟರ್ನ್ ಇತಿಹಾಸ ವರ್ಗ. ರೈಸ್ ಆ್ಯಂಡ್ ಗ್ರೋತ್ ಆಫ್ ಸಬಾಲ್ಟರ್ನ್ ಹಿಸ್ಟೋರಿ ರೈಟಿಂಗ್ ಅಂತೇಳಿ ಹೇಗೆ ಉಗಮ ಆಯಿತು ಮತ್ತು ಬೆಳವಣಿಗೆಯನ್ನು ಹೊಂದಿತು ಅಂತೇಳಿ ನೋಡೋದಾದರೆ ಇಟ್ ಈಸ್ ನಾಟ್ ಎ ಬೇಸಿಕಲಿ ಫ್ರಮ್ ಇಂಡಿಯನ್ ಕಾನ್ಸೆಪ್ಟ್. ಸೊ ಇದೊಂದು ವಿದೇಶದಲ್ಲಿ ಆರಂಭ ಆಗಿ ಆನಂತರ ಭಾರತದಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಥಿಯರಿ ಆಗಿದೆ. ಸೊ ಸಬಾಲ್ಟರ್ನ್ ಥಿಯರಿ ಅಡಾಪ್ಟೆಡ್ ಬೈ ಇಟಾಲಿಯನ್ ಮಾರ್ಕ್ಸಿಸ್ಟ್ ಥಿಂಕರ್ ಆಂಟೋನಿಯೋ ಗ್ರಾಮ್ಸಿ ಟು ರೆಫರ್ ಟು ದೋಸ್ ವರ್ಕಿಂಗ್ ಕ್ಲಾಸ್ ಪೀಪಲ್ ಇನ್ ಸೋವಿಯತ್ ಯೂನಿಯನ್. See the powerful popular name regarding in subaltern history that Antonio Gramsci is a Marxist thinker, Italian Marxist thinker. ಸೋವಿಯತ್ ಯೂನಿಯನ್ನಲ್ಲಿ ನಡೀತಾ ಇದ್ದಂತಹ ದೌರ್ಜನ್ಯ ಶೋಷಣೆಗಳು ಏನಿತ್ತು ಕಾರ್ಮಿಕರ ಮೇಲೆ, ಸೊ ಅಂಥ ಸಂದರ್ಭದಲ್ಲಿ ಸೋವಿಯತ್ ಯೂನಿಯನ್ನ ಆ ಒಂದು ವರ್ಕಿಂಗ್ ಕ್ಲಾಸ್ ಪೀಪಲ್ನ ಮೇಲೆ ಸೊ ಈತ ಅಧ್ಯಯನವನ್ನು ಆರಂಭ ಮಾಡ್ತಾನೆ. ಸೊ ಇಟ್ ಈಸ್ ದಿ ಫಸ್ಟ್ ನೇಮ್ ವಾಸ್ ಸ್ಟಡಿ about subaltern theory is that Antonio Gramsci ಅಂತ ಕರಿತೀವಿ. So then Gramsci claimed that the history of the subaltern classes was just as a complex as the history of dominant classes. ಗ್ರಾಮ್ಸಿ ಹೇಳುವಂತೆ ಸಬಾಲ್ಟರ್ನ್ ಕ್ಲಾಸಸ್ ಏನಿದೆಯಲ್ಲ ಅವರು ಈ ಒಂದು ಡಾಮಿನೆಂಟ್ ಕ್ಲಾಸಸ್ನ ನಡುವೆ ಸಿಕ್ಕಿ ಸಂಕೀರ್ಣತೆಗೆ ಅಥವಾ ಅವರ ಸಮಷ್ಟಿಗೆ ಬಿದ್ದಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ದೆನ್ ಗ್ರಾಮ್ಸಿ ಆ ನಂತರ ಸೊ ಹಲವಾರು ಥಿಂಕರ್ಸ್ಗಳು ಈ ಗ್ರಾಮ್ಸಿಯನ್ನು ಫಾಲೋ ಮಾಡ್ತಾರೆ ಅಥವಾ ಆತನ ಅಧ್ಯಯನವನ್ನು ಮುಂದುವರಿಸ್ತಾರೆ. ಫ್ರಾಂಟ್ ಕೆನಾನ್ ಜೆವಿಚ್, ಝೆನಾಕ್ ಸೆರಿ, ಕ್ಯಾಬ್ಸ್ಬಾನ್, ಜಾರ್ಜ್ ರೂಡ್, ಶಿರೋ ಬ್ರೆಜಾಂಡ್ ಇವರೆಲ್ಲ ಕೂಡ ಈ ಗ್ರಾಮ್ಸಿಯ ಒಂದು ಸಬಾಲ್ಟರ್ನ್ ಇತಿಹಾಸವನ್ನು ಮುಂದುವರಿಸಿರ್ತಕ್ಕಂಥ ಥಿಂಕರ್ಸ್ ಆಗಿರ್ತಾರೆ ಅಥವಾ ಈ ಗ್ರಾಮ್ಸಿ ಹೇಳಿದ್ದನ್ನು ಎತ್ತಿ ಹಿಡಿಯುವಂಥ ಅಥವಾ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಕೈಗೊಂಡು ಈ ಸಬಾಲ್ಟರ್ನ್ ಥಿಯರಿಗೆ ಹೆಚ್ಚು ಮಾನ್ಯತೆಯನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ವರ್ಗ ಇದಾಗಿದೆ. ಸೊ ದಿ ಫೌಂಡರ್ ಆಫ್ ಸಬಾಲ್ಟರ್ನ್ ಸ್ಟಡೀಸ್ ರಣಜಿತ್ ಗುಹಾ ಎನ್ ಇಂಡಿಯನ್ ಆ್ಯಂಡ್ ದಿ ಟ್ರೆಂಡ್ ಆಫ್ ಸಬಾಲ್ಟರ್ನ್ ಸ್ಟಡೀಸ್ ಪ್ರಿವೈಲ್ಡ್ ಇನ್ ಇಂಡಿಯಾ ಇನ್ ದಿ ಲಾಸ್ಟ್ 20 years ಆಫ್ ದಿ 20th century ಅಂತೆ. ಅಂದರೆ ಭಾರತದಲ್ಲಿ ಈ ಒಂದು ಸಬಾಲ್ಟರ್ನ್ ಸ್ಟಡಿಯನ್ನು ಕೈಗೆತ್ತಿಕೊಂಡು ಅದರ ಬಗ್ಗೆ ಅತ್ಯಂತ ಮಹತ್ವದ ಅಧ್ಯಯನವನ್ನು ಕೈಗೊಂಡಿರ್ತಕ್ಕಂಥವರು ಈ ರಣಜಿತ್ ಗುಹಾ ಅಂತೇಳಿ. ಇವರು 20ನೇ ಶತಮಾನದ ಕೊನೆಯ 2 ದಶಕಗಳಲ್ಲಿ ಈ ಸಬಾಲ್ಟರ್ನ್ನ ಸ್ಟಡಿಯ ಬಗ್ಗೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪುಸ್ತಕಗಳನ್ನು ಬರೀತಾರೆ. ಹೆಚ್ಚು ಮನ್ನಣೆಗೆ ಇವರು ಕಾರಣ ಆಗ್ತಾರೆ ಅಂತ.
ಸಬಾಲ್ಟರ್ನ್ ಇನ್ ಇಂಡಿಯಾ ಎಸ್ ಇದು ರಣಜಿತ್ ಗುಹಾನ ಬಗ್ಗೆ ಆತ ಕೈಗೊಂಡಿರ್ತಕ್ಕಂಥ ಅಧ್ಯಯನವನ್ನು ನೋಡೋದಾದರೆ, ಡಾಕ್ಟರ್ ರಣಜಿತ್ ಗುಹಾ ಪ್ಲೇಡ್ ಎ ವಿಟಾಲ್ ರೋಲ್ ಇನ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್. ಸೊ ಈ ಒಂದು ಸಬಾಲ್ಟರ್ನ್ ಬಗ್ಗೆ ಅತಿ ಹೆಚ್ಚು ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಮತ್ತು ಈ ಒಂದು ಇನ್ಸ್ಟಿಟ್ಯೂಟ್ಗೆ ಕಾರಣ ಆಗಿರ್ತಕ್ಕಂಥವರು ಸೊ ರಣಜಿತ್ ಗುಹಾ ಆಗಿದ್ದಾರೆ. 1982 ಸೊ ಇವರು ಕೆಲವೊಂದು ಆರ್ಟಿಕಲ್ಸ್ಗಳನ್ನು ಎಡಿಟೆಡ್ ಮಾಡ್ತಾರೆ. ಸೊ ತಮ್ಮ ಇದರಲ್ಲಿ ಸಬಾಲ್ಟರ್ನ್ ಸ್ಟಡೀಸ್ ಅಂತೇಳಿ ಇದನ್ನು ಪಬ್ಲಿಷ್ ಕೂಡ ಮಾಡ್ತಾರೆ 1982ರಲ್ಲಿ. ಮತ್ತು ಇವರೇ ಬರೆದಿರ್ತಕ್ಕಂಥ ಎಲಿಮೆಂಟ್ರಿ ಆಸ್ಪೆಕ್ಟ್ಸ್ ಆಫ್ ಪೀಸೆಂಟ್ ಎಮರ್ಜೆನ್ಸಿ ಇನ್ ಕಲೋನಿಯಲ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕವನ್ನು ಕೂಡ ಬರೀತಾರೆ. ಸೊ ಇದರಲ್ಲಿ ಅತಿ ಹೆಚ್ಚು ರೈತರ ಒಂದು ಹೋರಾಟಗಳಿರ್ಬೋದು ಅಥವಾ ಅವರ ದಂಗೆಗಳಿರ್ಬೋದು, ಅದರ ಬಗ್ಗೆ ಹೆಚ್ಚು ದೃಷ್ಟಿಕೋನವನ್ನು ಇಟ್ಕೊಂಡು ಬರೆದಿರತಕ್ಕಂತಹ ಒಂದು ಕೃತಿ ಇದಾಗಿದೆ. ನಂತರ ಸಬಾಲ್ಟರ್ನ್ ಇನ್ ಇಂಡಿಯಾ, ಡಾಕ್ಟರ್ ಶಾಹಿದ್ ಅಮೀನ್ ಅಂತಕ್ಕಂಥವ್ರು, ಅಂದರೆ ರಣಜಿತ್ ಗುಹಾ ಅದರ ಜೊತೆಗೆ ಡಾಕ್ಟರ್ ಶಹೀದ್ ಅಮೀನ್ ಅಂತಕ್ಕಂಥವರು ಕೂಡ ಸಬಾಲ್ಟರ್ನ್ ಸ್ಟಡಿಯಲ್ಲಿ ಒಂದು ದೊಡ್ಡ ಹೆಸರನ್ನು ಹೊಂದಿರತಕ್ಕಂಥ ಒಬ್ಬ ಭಾರತೀಯ ಇತಿಹಾಸಕಾರ ಆಗಿದ್ದಾರೆ. ಸೊ ಇವರು ಡಾಕ್ಟರ್ ಗುಹಾ ಜೊತೆಗೆ ಹೆಚ್ಚು ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಸಬಾಲ್ಟರ್ನ್ ಸ್ಟಡಿಗೆ ಇವರು ಕೂಡ ತಮ್ಮ ಬರವಣಿಗೆಗಳ ಮೂಲಕ ಮಹತ್ವದ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಇನ್ನು ಸೊ ಇವರು ದೆಹಲಿಯ ಯೂನಿವರ್ಸಿಟಿಯ ಸ್ಥಾಪಕರು, ಸೊ ಅದರ ಎಡಿಟರ್ ಮತ್ತು ಅದರಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿರ್ತಕ್ಕಂತಹ ಅವರು ಕೂಡ ಆಗಿದ್ದಾರೆ. ಎಸ್ ಟ್ರೈಡ್ ಟು ನೋ ದಿ ಇಂಟೆನ್ಷನ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಸೊಸೈಟಿ ರಿಲೇಟೆಡ್ ಟು ಚೌರಿ ಚೌರಾ ಇನ್ಸಿಡೆಂಟ್. ಹೀಗೆ ಚೌರಿ ಚೌರದ ಘಟನೆ ಬಗ್ಗೆ ವಿವಿಧ ದೃಷ್ಟಿಕೋನದಲ್ಲಿ ಅದನ್ನು ಡಿಫ್ರೆಂಟ್ ಎಲಿಮೆಂಟ್ಸಲ್ಲಿ ಬರೆದಿರ್ತಕ್ಕಂಥವ್ರು ಸೊ ಇವರಾಗಿದ್ದರು. ಈ ರೋಟ್ ದಿ ಮೇಕಿಂಗ್ ದಿ ನೇಷನ್ ಎಬಿಟೇಬಲ್ ಆ್ಯಂಡ್ ಎ ಬುಕ್ ರಿಮೆಂಬರಿಂಗ್ ದಿ ಮುಸಲ್ಮಾನಾಸ್ ಅಂತ ಈ ಪುಸ್ತಕವೆಲ್ಲ ಅವರು ಬರೆದಿರ್ತಕ್ಕಂಥದ್ದು. ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಸಬಾಲ್ಟರ್ನ್ ಇನ್ ಇಂಡಿಯಾದಲ್ಲಿ ಡಾಕ್ಟರ್ ಸುಮಿತ್ ಸರ್ಕಾರ್ ಅಂತೇಳಿ. ಸುಮಿತ್ ಸರ್ಕಾರ್ ಈಸ್ ಆಲ್ಸೋ ಒನ್ ಆಫ್ ದಿ ಸಬಾಲ್ಟರ್ನ್ ಹಿಸ್ಟೋರಿಯನ್. ಈ ಸಬಾಲ್ಟರ್ನ್ ಅಧ್ಯಯನಕ್ಕೆ ಸುಮಿತ್ ಸರ್ಕಾರ್ ಅವರು ಕೂಡ ಅತ್ಯಂತ ಹೆಚ್ಚಿನ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಸೊ ಈತ ಮಾರ್ಕಿಸಮನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು. ಸೊ ಇತಿಹಾಸವನ್ನು ಸಾಮಾನ್ಯ ಜನರ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಅಧ್ಯಯನ ಮಾಡಿರ್ತಕ್ಕಂಥವ್ರು. ಹಾಗೆ ನಮ್ಮ ನ್ಯಾಷನಲ್ ಮೂಮೆಂಟ್ ಏನಿತ್ತಲ್ಲ, ಸೊ ಆ ನ್ಯಾಷನಲ್ ಮೂಮೆಂಟನ್ನು ಕೂಡ ಜನಸಾಮಾನ್ಯರು ಹೇಗೆ ಅದರಲ್ಲಿ ಹೋರಾಟ ಮಾಡಿದರು, ಸೊ ಅದರ ಬಗ್ಗೆ ಬೆಳಕನ್ನು ಚೆಲ್ಲುವಂತಹ ಕೃತಿಗಳನ್ನು ಬರೆದಿದ್ದಾರೆ. ಇವರು ಬರೆದಿರತಕ್ಕಂತಹ ಪುಸ್ತಕಗಳನ್ನು ನೋಡೋದಾದರೆ ಸ್ವದೇಶಿ ಮೂಮೆಂಟ್ ಇನ್ ಬೆಂಗಾಲ್ 1973, ಪಾಪ್ಯುಲರ್ ಮೂಮೆಂಟ್ ಆ್ಯಂಡ್ ಮಿಡಲ್ ಕ್ಲಾಸ್ ಲೀಡರ್ಶಿಪ್ ಇನ್ ದಿ ಲೇಟ್ ಕಲೋನಿಯಲ್ ಇಂಡಿಯಾ, ಪರ್ಸ್ಪೆಕ್ಟಿವ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಹಿಸ್ಟೋರಿ ಫ್ರಮ್ ಬಿಲೋ, ರೈಟಿಂಗ್ ಸೋಷಿಯಲ್ ಹಿಸ್ಟ್ರಿ ಮಾಡರ್ನ್ ಇಂಡಿಯಾ 1885 to 1947 ಮತ್ತು 1983 to 1985. ಸೊ ಹೀಗೆ ಸುಮಿತ್ ಸರ್ಕಾರ್ ಕೂಡ ಹೆಚ್ಚಿನ ಪಾತ್ರವನ್ನು ಈ ಒಂದು ಸಬಾಲ್ಟರ್ನ್ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕನ್ಕ್ಲೂಷನ್ಗೆ ನಾವು ಹೋಗೋದಾದರೆ ಸಬಾಲ್ಟರ್ನ್ ಸ್ಟಡಿ ಒಂದು ವೇಳೆ ಕೇವಲ ನಾವು ಇತಿಹಾಸ ಅಂತಂದರೆ ಅಲ್ಲಿ ಉನ್ನತ ವರ್ಗದವರಿರ್ಬೋದು ಅಥವಾ ಆಳ್ವಿಕೆಯ ವರ್ಗ ಇರ್ಬೋದು ಅಥವಾ ಪುರೋಹಿತ ಶಾಹಿ ವರ್ಗದವರಿರ್ಬೋದು ಅಥವಾ ಶ್ರೀಮಂತರು ಅಥವಾ ನೋಬಲರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಅದರಲ್ಲಿ ಅತಿ ಹೆಚ್ಚಿನ ಇರ್ತಕ್ಕಂಥ ಜನರು ಅಥವಾ ಸಾಮಾನ್ಯರೇ ಆಗಿರ್ತಾರೆ. ಸಾಮಾನ್ಯ ಜನರು ಇಲ್ಲ ಅಂತಂದರೆ ಉನ್ನತ ವರ್ಗ ಇರ್ಬೋದು ಅಥವಾ ಆಳ್ವಿಕೆ ವರ್ಗ ಇರ್ಬೋದು, ಪುರೋಹಿತ ಶಾಹಿ ವರ್ಗ ಇರ್ಬೋದು, ಅದು ಇರೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಒಂದು ಕಾಲದ ಇತಿಹಾಸವನ್ನು ಅಧ್ಯಯನ ಮಾಡಿಕೊಂಡಾಗ ಅಲ್ಲಿ ರಾಜರು ಮಹಾರಾಜರು ಇರ್ಬೋದು ಅಥವಾ ಚಕ್ರವರ್ತಿ ಆಳ್ವಿಕೆ ಇರ್ಬೋದು ಅಥವಾ ಅವರು ಸಮೃದ್ಧಿಯನ್ನು ಹೊಂದಿರ್ಬೋದು ಅಥವಾ ಹೆಚ್ಚು ವೆಚ್ಚವನ್ನು ಮಾಡುವಂಥರಿರ್ಬೋದು ಅಥವಾ ತುಂಬ ವೈಭವವಾಗಿ ಆಳ್ವಿಕೆಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು. ಆದರೆ ಅಲ್ಲಿ ಜನಸಾಮಾನ್ಯರು ಬಡವರಾಗಿದ್ದರೆ, ಶೋಷಿತರಾಗಿದ್ದರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದರೆ, ಸೊ ಅಂಥ ಯುಗವನ್ನು ನಾವು ಸುವರ್ಣ ಯುಗ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇತಿಹಾಸ ಅಂದಾಗ ಎರಡೂ ಮುಖಗಳ ಅಧ್ಯಯನ ಇರಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸಬಾಲ್ಟರ್ನ್ ಸ್ಟಡಿ ಅಂತಕ್ಕಂಥದ್ದು ಬಂದ ಮೇಲೆ ಇಲ್ಲಿ ರೈತ ವರ್ಗ ಇರ್ಬೋದು ಅಥವಾ ಅಲ್ಲಿನ ಜನಾಂಗ ವರ್ಗದವರು ಇರ್ಬೋದು ಅಥವಾ ಕೂಲಿಕಾರರು ಇರ್ಬೋದು, ದಿನಗೂಲಿ ನೌಕರರಿರ್ಬೋದು, ಸೊ ವಿವಿಧ ವೃತ್ತಿಗಳನ್ನು ಅವಲಂಬಿಸಿಕೊಂಡಿರ್ತಕ್ಕಂತಹ ಒಂದು ಗೃಹೋಪಯೋಗಿ ಅಥವಾ ಗುಡಿ ಕೈಗಾರಿಕೆಗಳನ್ನು ಆ ಕಾಲದಲ್ಲೇ ಹೊಂದಿರತಕ್ಕಂಥವ್ರು ಇರ್ಬೋದು. ಅವ್ರ ಬಗ್ಗೆ
ಹೆಚ್ಚಿನ ಅಧ್ಯಯನ ಅವಶ್ಯಕತೆ ಇತ್ತು. ಅಂತಹ ಒಂದು ನಿರ್ವಾತ ಸ್ಥಾನವನ್ನು ಈ ಸಬಾಲ್ಟರ್ನ್ ಸ್ಟಡಿ ತುಂಬಿಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಸಬಾಲ್ಟರ್ನ್ ಸ್ಟಡಿ ಅಂತಕ್ಕಂಥದ್ದು ತೀರಾ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹೊಸ ಐಡಿಯಾಗಳನ್ನು ಹೊಂದಿರತಕ್ಕಂಥ, ಹೊಸ ಚಿಂತನೆಗಳನ್ನು ಹೊಂದಿರತಕ್ಕಂಥ, ಒಂದು ಹೊಸ ಕಾಂಟೆಕ್ಸ್ಟ್ಗಳನ್ನು ಹೊಂದಿರತಕ್ಕಂಥ ಒಂದು ನೂತನ ಭಾರತೀಯ ಇತಿಹಾಸದ ಅಧ್ಯಯನ ಭಾಗ ಅಂತ ಕರಿತೀವಿ. ಏನು ದಿ ಹಿಸ್ಟ್ರಿ ರಿಟರ್ನ್ ಟಿಲ್ ನೌ ಈಸ್ ಒನ್ ಸೈಡೆಡ್. ನಾ ಹೇಳ್ದಂಗೆ ಕೇವಲ ಒಂದು ಭಾಗದ ಅಥವಾ ಒಂದು ಸೈಡ್ ಅಥವಾ ಒಂದು ಮುಖದ ಅಧ್ಯಯನ ಮಾತ್ರ ಇತಿಹಾಸ ಆಗಬಾರ್ದು, ಅಥವಾ ಕೇವಲ ಪಾರ್ಷಿಯಲ್ ಅಧ್ಯಯನ ಅಂದರೆ ಕೆಲವೇ ಭಾಗದ ಅಧ್ಯಯನ ಮಾಡಿ ಇನ್ನುಳಿದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಆಗಬಾರ್ದು. ಹಾಗಾಗಿ ಒಂದು ಭಾಗದ ಅಥವಾ ಒಂದು ಕಾಲದ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣ ಸಿಗಬೇಕು ಅಂತಂದರೆ ಎಲ್ಲ ಮುಖಗಳ ಅಧ್ಯಯನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಲ್ಲಿನ ಜನಾಂಗ, ಜನವರ್ಗ, ಜನಸಾಮಾನ್ಯರು, ಬಡವರು ಮತ್ತು ಶ್ರೀಮಂತರು, ಆಳ್ವಿಕೆಯ ವರ್ಗ ಮತ್ತು ಸೇವಕ ವರ್ಗ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರಬೇಕು. ಸಬಾಲ್ಟರ್ನ್ ಥಿಯರಿ ಅಂತಕ್ಕಂಥದ್ದು ಇಂತಹ ಒಂದು ಕೆಳವರ್ಗ ಅಥವಾ ನೆಗ್ಲೆಕ್ಟೆಡ್ ಆಗಿರ್ತಕ್ಕಂಥ ವರ್ಗವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಇತಿಹಾಸದ ಅಧ್ಯಯನ ಭಾಗ ಆಗಿದೆ. ಸೊ ದ ಟ್ರೂ ಹಿಸ್ಟ್ರಿ ಇಸ್ ನಾಟ್ ಆಫ್ ಸುಪೀರಿಯರ್ ಗ್ರೂಪ್ ಬಟ್ ಇಟ್ ಈಸ್ ಶೇಪ್ಡ್ ಫ್ರಮ್ ದಿ ಗ್ರೂಪ್ ಆಫ್ ಕಾಮನ್ ಪೀಪಲ್ ಅಂತ ಕರಿತೀವಿ. ಇತಿಹಾಸ ಅಂತಕ್ಕಂಥದ್ದು ಕೇವಲ ಸುಪೀರಿಯರ್ ವರ್ಗ ಅಥವಾ ನೋಬಲ್ ವರ್ಗ, ಉನ್ನತ ವರ್ಗದವರ ಒಂದು ಅಧ್ಯಯನ ಮಾತ್ರ ಆಗಬಾರ್ದು, ಜನಸಾಮಾನ್ಯರ ಅಧ್ಯಯನ ಕೂಡ ಆಗಬೇಕಾಗುತ್ತೆ. ಹಾಗೆ ದಿಸ್ ವರ್ಕ್ ಬ್ರಿಂಗ್ಸ್ ಟುಗೆದರ್ ಆಲ್ ದಿ ಹಿಸ್ಟೋರಿಯನ್ ಥ್ರೂ ದಿ ನ್ಯೂ ಟ್ರೆಂಡ್ ಆಫ್ ರೈಟಿಂಗ್ ಸಬಾಲ್ಟರ್ನ್ ಸ್ಟಡೀಸ್. ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಡಿಸ್ಕಸ್ ಅಬೌಟ್ ಲೇಟರ್ ಡೆವಲಪ್ಮೆಂಟ್ಸ್ ಇನ್ ಸಬಾಲ್ಟರ್ನ್ ಸ್ಟಡಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ವೆಸ್ಟರ್ನ್ ಇತಿಹಾಸ ಬರವಣಿಗೆಗಳ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಈಗ ಇಲ್ಲಿಯವರೆಗೂ ಮಾಡಿರ್ತಕ್ಕಂಥ ಕೆಲವು ಕ್ಲಾಸಸ್ಗಳ ಬಗ್ಗೆ ನಿಮಗೆ ಕ್ವಶನನ್ನು ಕೇಳಬೇಕಾಗುತ್ತೆ. ಸೊ ದಿ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಹಿಯರ್ ಫಾರ್ ದಿ ಆನ್ಸರ್ ದೀಸ್ ಕ್ವಶನ್ಸ್. Question number 1. Subaltern theory firstly in world was introduced by ರಣಜಿತ್ ಗುಹಾ, ಆಂಟೋನಿಯಾ ಗ್ರಾಮ್ಸಿ, ಫ್ರಾಂಕ್ ಕೆನಾನ್, ಜೇಸ್ ಜನಾಕ್ಸ್ ಅಂತೇಳಿ. ಅಂದರೆ ವಿಶ್ವದಲ್ಲಿ ಸಬಾಲ್ಟರ್ನ್ ಅಧ್ಯಯನವನ್ನು ಆರಂಭಿಸಿದ ವ್ಯಕ್ತಿ ಯಾರು ಪ್ರಥಮವಾಗಿ ಅಂತೇಳಿ. ಸೊ ಇಲ್ಲಿ ಆನ್ಸರ್ ಇದೆ ಆಂಟೋನಿಯಾ ಗ್ರಾಮ್ಸಿ. ಇನ್ನು ನೆಕ್ಸ್ಟ್ ಕ್ವಶನ್, ಸಬಾಲ್ಟರ್ನ್ ಥಿಯರಿ ಫಸ್ಟ್ಲಿ ಇನ್ ಇಂಡಿಯಾ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ಅಂದರೆ ಈ ಸಬಾಲ್ಟರ್ನ್ ಅಧ್ಯಯನವನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟವರು ಯಾರು? 4 ಆಯ್ಕೆ ಇದೆ. ರಣಜಿತ್ ಗುಪ್ತಾ, ಆಂಟೋನಿಯಾ ಗ್ರಾಮ್ಸಿ, ಸುಮಿತ್ ಸರ್ಕಾರ್, ಶಾಹಿದ್ ಅಮೀನ್ ಅಂತೇಳಿ. ಸೊ ಇದರಲ್ಲಿ ವಿದ್ಯಾರ್ಥಿಗಳು ಆನ್ಸರನ್ನು ಕೊಡ್ಬೋದಾಗಿದೆ. ಯಾಕೆಂತಂದರೆ ನಾನು ಇದರ ಬಗ್ಗೆ ಒತ್ತಿ ಹೇಳಿದ್ದೆ. ಆನ್ಸರ್ ಈಸ್ ವಾನ್ ರಣಜಿತ್ ಗುಹಾ. ಥರ್ಡ್ ಕ್ವಶನ್ ಈಸ್ ಸಬಾಲ್ಟರ್ನ್ ಸ್ಟಡಿ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಆನ್ ವಿಚ್ ಡಿಕೇಡ್ ಅಂತ ಇದೆ. ಅಂದರೆ ಯಾವ ದಶಕದಲ್ಲಿ ಭಾರತದಲ್ಲಿ ಈ ಸಬಾಲ್ಟರ್ನ್ ಅಧ್ಯಯನ ಆರಂಭವಾಯಿತು? 1960, 70, 70, 80, 80, 90, 1950, 60. ಇದು ಯಾವಾಗ ಆರಂಭ ಆಯಿತು ಅಂದರೆ ಆಪ್ಷನ್ 3 1980, 90ಯಲ್ಲಿ ಆರಂಭ ಆಯಿತು. ಸಬಾಲ್ಟರ್ನ್ ಸ್ಟಡಿ ನಾಟ್ ಗಿವನ್ ಮಚ್ ಎಂಫೋಸಿಸ್ ಆನ್ ಫಾಲೋಯಿಂಗ್ ಫ್ಯಾಕ್ಟರ್. ಈ ಸಬಾಲ್ಟರ್ನ್ ಅಧ್ಯಯನ ಅಂತಕ್ಕಂಥದ್ದು ಕೆಳಗಿನ ಯಾವ ಒಂದು ಅಂಶದ ಮೇಲೆ ಹೆಚ್ಚಿನ ಒತ್ತನ್ನು ನೀಡುವುದಿಲ್ಲ. ವಾರ್, ಸೊಸೈಟಿ, ಪೀಸೆಂಟ್, ಲ್ಯಾಂಗ್ವೇಜ್ ಅಂತ ಇದೆ. ವಾರ್ ಯುದ್ಧಗಳು, ಸೊಸೈಟಿ ಸಮಾಜ, ಪೀಸೆಂಟ್ ಕೃಷಿಕರು, ಲ್ಯಾಂಗ್ವೇಜ್ ಅಂದರೆ ಭಾಷೆಗಳು. ನಾ ಹೇಳಿದ್ದೆ ನೆಗ್ಲೆಕ್ಟೆಡ್ ವರ್ಗ ಯಾವುದು? ಯುದ್ಧಗಳ ಬಗ್ಗೆ ಈಗಾಗಲೇ ಎಲ್ಲ ಇತಿಹಾಸಕಾರರು ಕೊಟ್ಟಿರತಕ್ಕಂತಹ ಒತ್ತು ಇದೆಯಲ್ಲ ತುಂಬ ಆಗಿದೆ. ಹಾಗಾಗಿ ಇಲ್ಲಿ ಸಬಾಲ್ಟರ್ನ್ ಸ್ಟಡಿ ಅಂತಕ್ಕಂಥದ್ದು ನೆಗ್ಲೆಕ್ಟೆಡ್ ಆಗಿರ್ತಕ್ಕಂಥ ಸೊಸೈಟಿ, ನೆಗ್ಲೆಕ್ಟೆಡ್ ಪೀಸೆಂಟ್ಸ್ ಮತ್ತು ನೆಗ್ಲೆಕ್ಟೆಡ್ ಲ್ಯಾಂಗ್ವೇಜ್ಗಳ ಮೇಲೆ. ಲ್ಯಾಂಗ್ವೇಜು ಕೂಡ ಬರುತ್ತೆ. ನಮ್ಮ ಕನ್ನಡ ನೆಗ್ಲೆಕ್ಟೆಡ್ ವರ್ಗ ಆಗಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಕಳೆದ 20 ವರ್ಷಗಳಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಅಧ್ಯಯನಗಳು ಸಾಕಷ್ಟು ಆದವು. ಹಾಗೆ ಆನ್ಸರ್ ಈಸ್ ವಾರ್. ಹೂ ವಾಸ್ ದಿ ಫಾಲೋವಿಂಗ್ ನಾಟ್ ಅಸೋಸಿಯೇಟ್ ವಿತ್ ಸಬಾಲ್ಟರ್ನ್ ಸ್ಟಡಿ ಅಂತ ಇದೆ. ಕೆಳಗಿನ ಯಾರು ಸಬಾಲ್ಟರ್ನ್ ಸ್ಟಡಿ ಅಥವಾ ಸ್ಕೂಲ್ನ ಅದಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿ ಆಗಿರುವುದಿಲ್ಲ? ರಣಜಿತ್ ಗುಹಾ, ಶಾಹಿದ್ ಅಮೀನ್, ಸುಮಿತ್ ಸರ್ಕಾರ್, ಮ್ಯಾಕ್ಸ್ ಮುಲ್ಲರ್. ಇದಕ್ಕೆ ಉತ್ತರ ಮ್ಯಾಕ್ಸ್ ಮುಲ್ಲರ್. ಇವರು ಇಸ್ ನಾಟ್ ಅಸೋಸಿಯೇಟ್ ವಿತ್ ಸಬಾಲ್ಟರ್ನ್ ಸ್ಕೂಲ್ ಬಟ್ ಈಸ್ ಅಸೋಸಿಯೇಟ್ ವಿತ್ ಕಲೋನಿಯಲ್ ರೈಟರ್ಸ್. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಕೂಡ ಈ ಸಬಾಲ್ಟರ್ನ್ ಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪಾಠ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ನೋಡೋದಾದರೆ
ಸಬಾಲ್ಟನ್ ಸ್ಟಡಿ ಎ ನ್ಯೂ ಟ್ರೆಂಡ್ ಇನ್ ರೈಟಿಂಗ್ ಸ್ಕೂಲ್, ಇದು ಅಭಿಜಿತ್ ಸಾಹೋ ಇಂದ ಬರೆದಿರ್ತಕ್ಕಂಥದ್ದು. ಇನ್ನು ಸಮಗ್ರ ಭಾರತದ ಇತಿಹಾಸ KNA ಅವರು ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇಮೇಜಸ್ನೆಲ್ಲವನ್ನು ಕೂಡ ವಿಕಿಪೀಡಿಯಾದಿಂದ ಪಡೆದುಕೊಂಡಿದ್ದೇನೆ. ಇನ್ನು ಸಮಗ್ರ ಭಾರತದ ಇತಿಹಾಸ ಸದಾಶಿವದಲ್ಲೂ ಕೂಡ ನಾವು ನೋಡ್ಬೋದು. ಪಾಲಾಕ್ಷ ಅವರ ಭಾರತದ ಇತಿಹಾಸ ಪುಸ್ತಕದಲ್ಲೂ ಕೂಡ ಇದ್ರ ಬಗ್ಗೆ ಇದೆ. ಮೈಸೂರು ಓಪನ್ ಯೂನಿವರ್ಸಿಟಿಯ ಪುಸ್ತಕಗಳು ಕೂಡ ಇದಕ್ಕೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡುತ್ತೆ. ಇದಿಷ್ಟು ಸಬಾಲ್ಟನ್ ಸ್ಟಡಿ ಬಗ್ಗೆ ನಾನು ಹಿಂದಿನ ಕ್ಲಾಸ್ ಆಗಿದೆ. ಮುಂದಿನ ಕ್ಲಾಸ್ನಲ್ಲಿ ಇದನ್ನು ವೆಸ್ಟರ್ನ್ ರೈಟಿಂಗ್ಸ್ ಬಗ್ಗೆ ಕಂಟಿನ್ಯೂವನ್ನು ಮಾಡ್ತೀನಿ. ಥ್ಯಾಂಕ್ ಯು.